ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸಾಂಬ ಸೇನಾ ವತಿಯಿಂದ ಶ್ರೀ ತಪೋನಿಧಿ ಸಾಂಬ ಶಿವ ಯೋಗೇಶ್ವರ ಸಂಸ್ಥಾನ ಹಿರೇಮಠ ಕೇಸರಿ ಬೆಟ್ಟದಲ್ಲಿ ಶ್ರೀ ರುದ್ರ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ದ್ವಿತೀಯ ಸಾಂಬ ಶಿವ ಯೋಗೇಶ್ವರಾಚಾರ್ಯರು ತಿಳಿಸಿದ್ದಾರೆ. ಕಲಬುರಗಿಯಿಂದ ಜೋರ್ಗಿ ರಸ್ತೆಯಲ್ಲಿ ಇರುವಂತಹ ಶ್ರೀ ತಪೋನಿಧಿ ಸಾಂಬ ಶಿವ ಯೋಗೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಈ ವಿಶೇಷ ಶ್ರೀ ರುದ್ರ ಶಿಬಿರ ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಹಾಗೂ ವಿಶೇಷವಾಗಿ ಮಹಿಳೆಯರ ಮಾನಸಿಕ ಆರೋಗ್ಯವನ್ನ ಬಲಪಡಿಸುವ ಉದ್ದೇಶದಿಂದ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯರು ಬೇಸಿಗೆಯ ರಜೆಯ ಪ್ರಯುಕ್ತವಾಗಿ 10 ದಿನಗಳ ವಿಶೇಷ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗಾಭ್ಯಾಸದಿಂದ ಕಾರ್ಯಕ್ರಮ ಆರಂಭವಾಗಿ ಬಳಿಕ ಶ್ರೀ ರುದ್ರ ಪಾಠ, ಭಜನೆ, ಸಾಮೂಹಿಕ ಜಪ, ಸಂಗೀತ, ನೃತ್ಯ ಪಾಠಗಳು ಹಾಗೂ ಸಂಸ್ಕಾರದ ತರಬೇತಿಗಳು ಪೂಜ್ಯರ ಮಾರ್ಗದರ್ಶನದಲ್ಲಿ ಜರುಗಲಿದೆ. ನುರಿತ ಪಂಡಿತರ ಸಹಕಾರದೊಂದಿಗೆ ಆರೋಗ್ಯಕರ ಊಟ ಹಾಗೂ ನೈಸರ್ಗಿಕ ಉಪಹಾರದ ವ್ಯವಸ್ಥೆಯೂ ಕೂಡ ಇರಲಿದೆ ಅಂತ ತಿಳಿಸಿದರು. ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲ ನೋಡ್ತಾ ಇರಬಹುದು, ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮಾನಸಿಕ ಒತ್ತಡ ಇತ್ಯಾದಿಗಳು ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲ ಮಾನಸಿಕ ಗೊಂದಲಗಳಿಗೆ ಒಳಗಾಗ್ತಾ ಇರ್ತಕ್ಕಂಥ ಮನುಷ್ಯ ಅದರಿಂದ ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನುವಂಥದ್ದು ಯೋಚನೆ ಮಾಡಿದಾಗ ನಮ್ಮ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ತಪೋನಿಷ್ಠರು ಮತ್ತು ತ್ರಿಕಾಲ ಇಷ್ಟಲಿಂಗ ಪೂಜಾನಿಷ್ಠರಾಗಿರ್ತಕ್ಕಂಥ ಸಾಂಬ ಸಲಗದ ತಪೋನಿಷ್ಠರು ಬಾಲತಪಸ್ವಿ ದ್ವಿತೀಯ ಸಾಂಬ ಶಿವಯೋಗೇಶ್ವರರು ಫರ್ತಾಬಾದ್ ಸಮೀಪ ಇರತಕ್ಕಂಥ ಕೇಸರಿ ಬೆಟ್ಟದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಮಠವನ್ನು ಮಾಡಿಕೊಂಡು ಸಮಾಜ, ಧಾರ್ಮಿಕ ಇತ್ಯಾದಿ ಕಾರ್ಯಗಳನ್ನು ಬಹುದೊಡ್ಡವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಂಬ ಸೇನೆಯನ್ನು ಕೂಡ ಕಟ್ಟಿಕೊಂಡು ಹಲವಾರು ಸಾಮಾಜಿಕವಾದಂತಹ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸಾಂಬ ಸೇನೆ ಮತ್ತು ಸಲಗರ ಕೇಸರಿ ಬೆಟ್ಟದ ಮಠದ ಎರಡೂ ಸಂಯೋಜನೆಯಲ್ಲಿ ಇವತ್ತಿನ ದಿವಸ ಸಾಮಾನ್ಯವಾಗಿ ಮನೆಯಲ್ಲಿ ವಾಸ ಮಾಡುವಂತಹ ಮಕ್ಕಳಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಯಂದರಿಗೆ ಬಹಳಷ್ಟು ಸ್ಟ್ರೆಸ್ ಇರ್ತದೆ. ಅವ್ರ ಸ್ಟ್ರೆಸ್ಸಿಂದ ಹೊರಗೆ ಬರಬೇಕು, ಆತಂಕದಿಂದ, ದುಗುಡದಿಂದ ಇವತ್ತಿನ ಸಾಮಾಜಿಕ ಜೀವನದಲ್ಲಿ. ಅದಕ್ಕೋಸ್ಕರವಾಗಿ ಅವರಿಗೆ ರುದ್ರದಿಂದ ಅಂದರೆ ರುದ್ರ ಪಠಣದಿಂದ ಅವರು ಅದರಿಂದ ಮುಕ್ತವಾಗ್ಬೋದು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು, ಅರ್ಥಾತ್ ರುದ್ರಕ್ಕೆ ಒಂದು ಅರ್ಥ ಇದೆ, ರುದಂ ದ್ರಾವಯತಿ ಇತಿ ರುದ್ರ ಅಂಥೇಳಿ ಅರ್ಥ ಹೇಳ್ತಾರೆ. ರುದ್ರ ಅಂತ ಅಂದರೆ ಯಾರು ದುಃಖದಿಂದ ಹೊರಬರುವಂತೆ ಮಾಡ್ತಾನೆ ಅವನಿಗೆ ರುದ್ರ ಅಂತ ಕರೀತಾರೆ. ಅಂತಹ ಶಕ್ತಿ ರುದ್ರನಲ್ಲದ. ಅಂತಹ ಯಾವ ರುದ್ರ ಶಿವ ನಾವೆಂತ ಕರಿತೀವಿ ಅವನನ್ನು ಹೊಗಳೋದು, ಉಪಾಸನೆ ಮಾಡುವುದೇ ಆ ರುದ್ರ ಪಟ್ಟಣದಾಗ ಬರ್ತದೆ. ಅಂತಹ ರುದ್ರವನ್ನು ಎಲ್ಲ ಮನೆಯಲ್ಲಿರ್ತಕ್ಕಂಥ ತಾಯಂದ್ರೆ ಕಲ್ತರ ಮಕ್ಕಳಿಗೆ ಹೇಗೆ ಮ್ಯಾನೇಜ್ ಮಾಡಬೇಕು, ಮನೆಯನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಸ್ಟ್ರೆಸ್ಸನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಮತ್ತು ತಮ್ಮ ಗಂಡಂದ್ರ ಜೊತೆ, ತಮ್ಮ ಅತ್ತೆ ಮಾವಂದ್ರ ಜೊತೆ ಇತ್ಯಾದಿಗಳೆಲ್ಲ ಹೇಗಿರಬೇಕು, ಯಾವ ರೀತಿ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದು ಅದರಿಂದ ಶಕ್ತಿ ಕೊಡುವಂಥ ಬೂಸ್ಟ್ ಅಂತ ನಾವು ತಿಳ್ಕೊಬೋದು. ಅದನ್ನು ಅಂತಹ ರುದ್ರವನ್ನು ಕಲೀಲಿಕ್ಕೆ ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಮುಕ್ತವಾದಂತಹ ಅವಕಾಶ ಮತ್ತು ಒಂದು ಕಾರ್ಯಕ್ರಮವನ್ನು ಅಪ್ಪಾಜಿಯವರು ಪರಮ ಪೂಜ್ಯರು ಹಮ್ಮಿಕೊಂಡಿದ್ದಾರೆ. ಇಂತಹ ಒಂದು ಈ ಕಾರ್ಯಕ್ರಮಕ್ಕೆ ಅಂದರೆ ಈ ಶಿಬಿರಕ್ಕೆ ನಾಳೆಯಿಂದ ಅರ್ಥಾತ್ 20/6/2026ರಿಂದ 29/6/2026ವರೆಗೂ ಈ ರುದ್ರ ಶಿಬಿರ ನಡೀತದೆ. ಹಾಗೆ ಇಂತಹ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರೂ ಕೂಡ ಮುಕ್ತವಾದಂತಹ ಅವಕಾಶಗಳು ಪರಮ ಪೂಜ್ಯರು ಕೊಟ್ಟಿದ್ದಾರೆ. ಈಗಾಗಲೇ 100 ಜನ ನೋಂದಣಿ ಕೂಡ ಮಾಡಿಸಿ ಬರುವಂಥವರಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಸಾಮಾಜಿಕ ಜಾಲತಾಣದ ಮಾಧ್ಯಮದವರೆಲ್ಲರೂ ಕೂಡ ತಾವು ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ನೋಂದಣಿ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಈ ರುದ್ರ ಶಿಬಿರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ, ಧರ್ಮ, ಯಾವುದೇ ಭೇದ ಭಾವಗಳಿರೋದಿಲ್ಲ. ಈ ರುದ್ರ ಪಠಣಕ್ಕೆ ಈಗಾಗಲೇ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀವಿ. ಆ ದೂರವಾಣಿ ಸಂಖ್ಯೆ ಮೂಲಕ ನೀವು ತಾವು ನೋಂದಣಿ ಕೂಡ ಸರ್ ಹೇಳಿ. ಈ ಶ್ರೀ ರುದ್ರಕ್ಕೆ ಬರೋರು ಯಾರಾದರೂ ಇದ್ರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಕಲ್ಯಾಣ ಕರ್ನಾಟಕ ಏನು ನಮ್ಮ ಕಲಬುರಗಿ ಭಾಗದಾಗ ಪ್ರಪ್ರಥಮವಾಗಿ ರುದ್ರ ಪಠನೆ ಮಾಡುವಂಥ ಯಾವುದಾದ್ರು ಶಿಬಿರ ಇಟ್ಕೊಂಡ್ರೆ ಅಂತಂದ್ರೆ ಅದು ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರು. ಭಾಳ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿ ಮಾನಸಿಕ ಒತ್ತಡ ಭಾಳ ಅದ ಪ್ರತಿಯೊಬ್ಬರಿಗೂ ಕೂಡ. ಈಗ ಹೆಣ್ಮಕ್ಳಿಗೆ, ಆಮೇಲೆ ಮನೆಯಲ್ಲಿರುವಂಥ ತಂದೆ ತಾಯಂದ್ರೆ ಬಹಳ ಸ್ಟ್ರೆಸ್ ಅದ. ಯಾಕಂತಂದ್ರೆ ಮಾನಸಿಕ ಭಾಳ ಖಿನ್ನತೆ ಒಳಗಾಗಿರ್ತಾರೆ. ಇದರಿಂದ ಮಾನಸಿಕ ಖಿನ್ನತೆ ಆಗಬಾರ್ದು. ಪ್ರತಿಯೊಂದು ಹಂತದಲ್ಲಿ ಆಧ್ಯಾತ್ಮಿಕ ಏನು ಪ್ರವಚನ ಪುರಾಣಗಳನ್ನು ಕೇಳಿಕೊಂಡು ಒಳ್ಳೆಯ ರೀತಿಯಲ್ಲಿ ಬದುಕು ಕಟ್ಕೋಬೇಕು ಅನ್ನೋ ನಿಟ್ಟಿನಾಗ ದ್ವಿತೀಯ ಸಾಂಬ ಶಿವಾಚಾರ್ಯರು ಅವರು ಇಲ್ಲಿ ನಮ್ಮ ಕೇಸರಿ ಬೆಟ್ಟದಾಗ ಒಂದು ಶಿಬಿರ ಇಟ್ಕೊಂಡ್ರು. ಈ ಶಿಬಿರಕ್ಕೆ ಪ್ರತಿಯೊಬ್ಬರು ಕೂಡ ಕಲಬುರಗಿಯಲ್ಲಿರುವಂಥ ಎಲ್ಲ ತಾಯಂದಿರು, ಆಸಕ್ತರು ಯಾರದಾರ ಅವರೆಲ್ಲರೂ ಕೂಡ ಈ ಒಂದು ರುದ್ರ ಪಠಣೆ ಮಾಡಬೇಕು. ಅದ್ರ ಜೊತೆಗೆ ಸಂಗೀತ ಕಾರ್ಯಕ್ರಮ, ಭಜನೆ, ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಒಂದು ಶಿಬಿರದಲ್ಲಿರ್ತದೆ. ಅದೇ ರೀತಿಯಲ್ಲಿ ದೇಶೀಯ ಊಟ, ಯಾಕಂದ್ರೆ ನಾವು ಆಹಾರ ಪದ್ಧತಿ ಭಾಳ ಕೆಡ್ಸ್ಕೊಂಡಿದ್ದೀವಿ. ಈಗ 100% ಯಾಕೆ ಕಾಯಿಲೆ ಬರ್ಲಿಕ್ಕತ್ತವಂತಂದ್ರೆ ಆಹಾರ ಕೆಟ್ಟದ. ಹಾಗಾಗಿ ಆಹಾರದಲ್ಲಿ ಕೂಡ ಯಾವ ರೀತಿ ನಾವು ಆಹಾರ ಸೇವನೆ ಮಾಡಬೇಕು ಅನ್ನೋ ನಿಟ್ಟಿನಾಗ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಬೋಧನೆ ಇರ್ತವೆ. ಹಾಗಾಗಿ ಇನ್ನಿತರ ಅನೇಕ ಕಾರ್ಯಕ್ರಮಗಳು ಈ ಒಂದು
ಸಂಸ್ಥಾನ ಮಟ್ಟದಲ್ಲಿ ಇರ್ತವೆ. ಹಾಗಾಗಿ ಈ ಸಂಸ್ಥಾನ ಮಟ್ಟಕ್ಕೆ ತಾವೆಲ್ಲರೂ ಕೂಡ ಬಂದು ತಾವು ಕೂಡ ಒಂದು ಸಾಂಸ್ಕೃತಿಕ ಆಧ್ಯಾತ್ಮಿಕತೆಯನ್ನು ತಗೊಂಡು ತಾವು ಕೂಡ ಮಕ್ಕಳಿಗೆ ಹೇಳುವಂಥ ಮತ್ತು ಎಡಬಲದವರಿಗೆ ಹೇಳುವಂಥ ಪ್ರಯತ್ನ ಮಾಡಬೇಕು ಅನ್ನೋ ನಿಟ್ಟಿನಾಗ ನಮ್ಮೆಲ್ಲ ಶಾಸ್ತ್ರಿಗಳಾಗಿರ್ಬೋದು, ನಮ್ಮ ಸಾಂಸೇನಾ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಸಾಮ್ರಾಟ್ ಅವರು ಈಗಾಗಲೇ ನಮಗೆ ತಿಳಿಸಿದ್ದಾರೆ. ಇವತ್ತು ನಮ್ಮ ದ್ವಿತೀಯ ಸಾಂಬ ಶಿವಾಚಾರ್ಯ ಕೇಸರಿ ಭಟ್ಟ ಇವರು ಒಂದು ಶ್ರೀಮಠದಲ್ಲಿ ಉಚಿತವಾಗಿ ರುದ್ರ ಶಿಬಿರ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಹಾನ್ ತಪಸ್ವಿಗಳು, ಮಹಾನ್ ಯೋಗಿಗಳು ಇವತ್ತು ಮಹಾಪೂಜೆ, ಇವತ್ತು ಯಾರಾದರೂ ಮಹಾಪೂಜೆ ಒಂದು ಭವ್ಯವಾಗಿ ಮಾಡ್ತಾರೆ ಅಂದರೆ ಅದು ಸಲಗರ ಮಠದ ಪೀಠಾಧ್ಯಕ್ಷರು ಚಟಸ್ಥರ ಬ್ರಹ್ಮಿ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯರು. ಇವತ್ತು ಒಂದು ಮಹಾಪೂಜೆ ಮಾಡಕತ್ತಾರಂದ್ರೆ ಕೈಲಾಸದಾಗ ಪರಮಾತ್ಮನೇ ಕೂತು ಪೂಜೆ ಮಾಡ್ಕೊಂಡು ಬರ್ತಾನೆ ಅನ್ನುವಂಥ ಭಾವನೆ ಎಲ್ಲ ಭಕ್ತರಲ್ಲಿ ಜನರಲ್ಲಿ ಹೋಗ್ತದೆ. ಅವರು ಈಗಾಗಲೇ ಎಲ್ಲ ಮಠಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಸುಮಾರು ಅವರ ಏನು 16-17 ಮಠ ಏನಿದೆ ಎಲ್ಲ ಕಡೆ ನಿಟ್ಟೂರು, ನೀಲಂಗ, ನಾಂದೇಡ್, ಮಹಾರಾಷ್ಟ್ರ, ಔಸಾ, ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಮಠಗಳಲ್ಲಿ ಕೂಡ ನಿತ್ಯ ನಿರಂತರ ದಾಸೋಹ ನಡೆಸಿದ್ದಾರೆ. ಮತ್ತು ಎಲ್ಲ ಮಠಗಳಲ್ಲಿ ಉಚಿತವಾಗಿ ಶಿಕ್ಷಣ ನಡೀತಾ ಇದೆ. ಸಲಗರದಲ್ಲಿ ಸುಮಾರು 10 ವರ್ಷಗಳಿಂದ ಉಚಿತವಾದಂಥ ಒಂದು ವಿದ್ಯಾರ್ಥಿಗಳು ಶಿಕ್ಷಣ ಕೊಡ್ತಾ ಇದ್ದಾರೆ. ಕೇಸರಿ ಬೆಟ್ಟದಲ್ಲಿ ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ದಾಸೋಹ ನಡೀತಾ ಇದೆ. ಉಚಿತ ಒಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅದೇ ರೀತಿ ಸಲಗರದಲ್ಲಿ ಹಾಗೂ ಕೇಸರಿ ಬೆಟ್ಟದಲ್ಲಿ ಸುಮಾರು 100-150 ಗೋಗಳನ್ನು ಸಾಕಿ ಅವುಗಳನ್ನು ಸಲುವಿ ಇವತ್ತು ಒಂದು ತಮ್ಮ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು, ಅಪಾರವಾದಂಥ ಕೊಡುಗೆಯನ್ನು ಶ್ರೀ ಮಠದಿಂದ ಹಾಗೂ ಪೂಜ್ಯರಿಂದ ಒಂದು 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 ಸಮಾಜ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕೂಡ ಪರಮ ಪೂಜ್ಯರು ಒಂದು ಶ್ರೀಮಠದಲ್ಲಿ ಕೇಸರಿ ಬೆಟ್ಟದಲ್ಲಿ ಇವತ್ತು ಉಚಿತವಾಗಿ ಹೆಣ್ಮಕ್ಳಿರ್ಬೋದು, ತಾಯಂದ್ರ ಮಕ್ಕಳಿರ್ಬೋದು ಹಾಗೂ ಅಣ್ಣ ತಮ್ಮರು ಯಾರ್ಯಾಕಿರ್ಲೆಕ್ಕ ಅವರು ಯಾವುದೇ ಜಾತಿ ಜನಾಂಗ ಅವ್ರಲ್ಲಿ ಇಲ್ಲೇ ಇಲ್ಲ. ಆ ಒಂದು ಮಠದಲ್ಲಿ ಜಾತಿ ವ್ಯವಸ್ಥೆ ಅನ್ನೋಂಥ ಮಾತೇ ಇಲ್ಲ. ಅವರು ಎಲ್ಲ ಜಾತಿ ಎಲ್ಲ ಧರ್ಮದವ್ರಿಗೆ ಕೂಡ ಯಾರು ಇಚ್ಛೆಯಿಂದ ಬರ್ತಾರೆ ರುದ್ರ ಕಲಿಬೇಕಂತೇಳಿ ಅವರಿಗೆ ರುದ್ರ ಪಠಣ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೇ ತಾರೀಕು 25/5/2026ರಿಂದ 29/5/2026 ತನಕ ಉಚಿತವಾಗಿ ಒಂದು ರುದ್ರ ಪಠಣ ಇರ್ತದೆ. ಪೂಜ್ಯರ ಒಂದು ಸಮ್ಮುಖದಲ್ಲಿ ನಮ್ಮ ರುದ್ರ ಪಂಡಿತರು ಮತ್ತು ನಮ್ಮೆಲ್ಲ ಒಂದು ಶಾಸ್ತ್ರಿಗಳಾಗಿರ್ತಕ್ಕಂಥ ವೇದಮೂರ್ತಿ ಶಿವರುದ್ರಯ್ಯ ಶಾಸ್ತ್ರಿಗಳ ಒಂದು ಸಂಸ್ಕೃತ ಪಂಡಿತರು ಇವರ ಒಂದು ಸಮ್ಮುಖದಲ್ಲಿನೇ ಕೂಡ ಇವತ್ತು ಈ ರುದ್ರ ಕಾರ್ಯಕ್ರಮ ಜರುಗ್ತದೆ. ತಾವುಗಳೆಲ್ಲ ಈ ರುದ್ರ ಪಟ್ಟಣಿಗೆ 9964212666 ಈ ನಂಬರ್ ಹಾಗೂ 7829662985 ಈ ಒಂದು ದೂರವಾಣಿ ಸಂಖ್ಯೆಗಳಿಗೆ ತಾವು ಸಂಪರ್ಕಿಸಿ ಯಾರಾದರೂ ಇಚ್ಛೆಯುಳ್ಳವರು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಅಲ್ಲಿ ಬಂದಂಥ ರುದ್ರ ಪಠಣ ಮಾಡುವಂಥ ಯಾರೇ ಇರಲಿ ಅವರಿಗೆ ಉಚಿತವಾದಂಥ ಇರ್ಲಿಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ರೀತಿಯಿಂದ ಅವರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇರ್ತದೆ. ಆ ಒಂದು ಸದುಪಯೋಗ ಅವಕಾಶ ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯ ಸದುಪಯೋಗ ಎಲ್ಲರೂ ತಗೋಬೇಕು ಅಂತ ಹೇಳಿದ್ರೆ ಈ ಮಹಾನಗರ ಜನತೆಗೆ ತಮ್ಮ ಮೂಲಕ ಎಲ್ಲರಿಗೆ ವಿನಂತಿ ಕೇಳ್ತಾರೆ. ತಮ್ಮ ಹೆಸರು ಸರ್? ಶಾಣಗೌಡ ಪಾಟೀಲ್, ಸಾಂಸೇನಾ ಜಿಲ್ಲಾಧ್ಯಕ್ಷ. ರೈಟ್. ಪತ್ರಿಕಾಗೋಷ್ಠಿಯಲ್ಲಿ ಶರಣಗೌಡ, ಮಲ್ಲಿಕಾರ್ಜುನ್ ಸಾಮ್ರಾಟ್ ಸೇರಿ ಹಲವರು ಉಪಸ್ಥಿತರಿದ್ದರು. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.